ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಷ್ಟು ಸಂವೇದನೆ ಇಲ್ದಿರುವಂಥ ಜನಪ್ರತಿನಿಧಿಗಳು, ಸರ್ಕಾರ ಇವರೆಲ್ಲ ಇದ್ದಾರೆ ಅಂತಂದರೆ ಏನಪ್ಪ, ಸೋನಂ ವಾಂಗ್ಚುಕ್ ಅನ್ನುವಂಥ ಪರಿಸರ ತಜ್ಞ, ಶಿಕ್ಷಣ ತಜ್ಞ, ಪರಿಸರ ವಿಜ್ಞಾನಿ, ಆ ಮನುಷ್ಯ ಕಳೆದ 18 ದಿನಗಳಿಂದಲೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತು ಮಾಡ್ತಾ ಇದ್ದೀನಿ. ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಒಂದು ಸಂವೇದನೆ ಇಲ್ವಾ? ಸಂವೇದನೆ ಬೇಡವಾ ಈ ಮನುಷ್ಯನಿಗೆ? ಇವರು ಮನುಷ್ಯರಲ್ವಾ? ಅಲ್ರಿ, ಬ್ರಿಟಿಷರು ಇದ್ದಾಗ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಕೊನೆ ಪಕ್ಷ ಬ್ರಿಟಿಷರು ಬಂದು ನೋಡ್ತಾ ಇದ್ರು, ಕೇಳ್ತಾ ಇದ್ರು ಏನ್ ನಿಮ್ದು ಹೋರಾಟ ಅಂತ. ಆದ್ರೆ ಇವರು ಬ್ರಿಟಿಷರಿಗಿಂತಲೂ ಕಡೆ ಆಗ್ಬಿಟ್ರಲ್ಲ ಈ ಅಯೋಗ್ಯರು, ಈ ಲೋಫರ್ಸ್, ಈ ಅವಿವೇಕಿಗಳು, ಈ ದುಷ್ಟರು. ಇನ್ನು ಯಾವ ಪದಗಳಿಂದ ಬೈಬೇಕೋ ಗೊತ್ತಿಲ್ಲ. ಮತ್ತೆ ಇವ್ರನ್ನ ಬೆಂಬಲಿಸುವಂತ ಭಕ್ತ ಪಡೆ. ಈಗ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಂತಂದ್ರೆ ಇಡೀ ದೇಶ ತಲ್ಲಣ ಆಗ್ಬೇಕಾಗಿತ್ತು. ದಿನ ದಿನಕ್ಕೂ ಕೂಡ ಆತಂಕ ವ್ಯಕ್ತ ಆಗ್ಬೇಕಾಗಿತ್ತು. ಖಂಡಿತ ಒಂದಷ್ಟು ಸಂವೇದನೆ ಇರುವಂತ ಜನರಿಗೆ, ಪ್ರಜ್ಞಾವಂತರಿಗೆ, ಮನುಷ್ಯರಾಗಿರೋರಿಗೆ ಆ ಮನುಷ್ಯನ ಆರೋಗ್ಯ ಏನಾಯ್ತೋ ಏನೋ ಪಾಪ. ಪ್ರತಿಯೊಂದು ಜೀವವೂ ಅಮೂಲ್ಯ. ಈ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನ, ಒಬ್ಬ ಒಳ್ಳೆಯ ಮಾನವತಾವಾದಿಯನ್ನ ನಾವು ಕಳೆದುಕೊಳ್ಬಾರ್ದು ಅಂತೇಳಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿದಿನವೂ ಕೂಡ ನಾವೇನ್ ಮಾಡ್ಬೋದು, ಹೋರಾಟ ಮಾಡ್ಬೋದಾ, ನಾವು ಈ ಹೋರಾಟದಲ್ಲಿ ಕೈ ಜೋಡಿಸ್ಬೋದಾ, ಅವರ ಜೀವ ಹೋಗದಾಗೆ ತಡೆಗಟ್ಟೋದಕ್ಕೆ ನಾವೇನ್ ಮಾಡ್ಬೋದು ಅಂತ ಎಲ್ಲ ಕೂಡ ತುಡಿತಾ ಇದ್ದಾರೆ, ಮಿಡಿತಾ ಇದ್ದಾರೆ. ಆದ್ರೆ ಈ ದೇಶದ ಬಹುಭಾಗ ಯುವಕರು, ಪೋಷಕರು, ಆಮೇಲೆ ನಾಗರಿಕರಲ್ಲ, ಜನರು, ಇವ್ರಿಗೆ ಈ ಮನುಷ್ಯ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಅದು ಉಪವಾಸ ಸತ್ಯಾಗ್ರಹ. ನಾವು ಒಂದು ದಿನ ಉಪವಾಸ ಇರೋದಕ್ಕೆ ನಮ್ಮ ನರನಾಡಿಗಳೆಲ್ಲ ತಾಳ ಹಾಕ್ಬಿಡ್ತವೆ, ಪ್ರಜ್ಞೆ ತಪ್ಪದಂಗಾಗತ್ತೆ, ಸಂಕಟ ಆಗತ್ತೆ, ಒತ್ತಡ ಹೆಚ್ಚಾಗತ್ತೆ. ಆದ್ರೆ ಇವರು ಕಳೆದ 18 ದಿನಗಳಿಂದ ಉಪವಾಸ, ಬರೇ ನೀರು ಕುಡ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. 7-8 kg 10 kg ತೂಕ ಕಳೆದುಕೊಂಡಿದ್ದಾರೆ. ಅವರ ದೇಹದ ಅಂಗಾಂಗಗಳು ವೈಫಲ್ಯ ಕಾಣೋದಕ್ಕೆ ಶುರುವಾಗಿದ್ದಾವೆ. ವೈದ್ಯರು ಇನ್ನು 48 ಗಂಟೆಗಳ ಒಳಗಾಗಿ ಅವರು ಈ ಉಪವಾಸ ನಿಲ್ಲಿಸದೇ ಇದ್ರೆ ಅವರ ಜೀವಕ್ಕೆ ಅಪಾಯ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನಮ್ಮ ದೇಶಕ್ಕೆ, ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ಸತ್ತ ಪ್ರಜೆಗಳಿಗೆ ಏನೂ ಅನಿಸ್ತಾ ಇಲ್ಲ. ಸೋನಂ ವಾಂಗ್ಚುಕ್ ಪ್ರತಿಭಟನೆ ಮಾಡ್ತಾ ಇದ್ರ, ಸತ್ರೆ ಸಾಯ್ತಾನೆ ಬಿಡ್ರಿ. ಇಲ್ಲಿವರೆಗೂ ಬದುಕಿದಾನಾ? ಮೋಸ್ಟ್ಲಿ ಸಮೋಸ ತಿಂತ ಇರಬೇಕು. ಟಾಯ್ಲೆಟ್ಗೆಲ್ಲ ಹೋಗ್ತಿದ್ದಾನಾ? ಮೋಸ್ಟ್ಲಿ ಚೆನ್ನಾಗಿ ತಿಂದಿರ್ಬೇಕು. ಎಂಥ ಅವಿವೇಕಿಗಳು, ಎಂಥ ಲೋಫರ್ಸ್ಗಳು, ಎಂಥ ಅಪ್ರಯೋಜಕರು. ನಮ್ಮಗಳ ಪರವಾಗಿ, ಈ ದೇಶದ ಶಿಕ್ಷಣ ವ್ಯವಸ್ಥೆಯ ಪರವಾಗಿ ಆ ಮನುಷ್ಯ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾನೆ ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗೂ ಸಂಕಟ ಆಗ್ಬೇಕು. ಇವು ಹೆಂಗೆ ಉಪವಾಸ ಮಾಡ್ತಿದ್ದಾರೆ, ನಾವ್ ಹೆಂಗೆ ಆರಾಮಾಗಿರೋಕೆ ಸಾಧ್ಯ ಅಂತೇಳಿ ತಲ್ಲಣ ಆಗ್ಬೇಕಾಗಿತ್ತು. ಅದು ನೋಡಿ, ಈಗ 3 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ರು. ಇವರು ಉಪವಾಸ ಮಾಡ್ತಿರೋದು ಏನಕ್ಕೆ? ಇವರು ಪರೀಕ್ಷಾ ವೈಫಲ್ಯ, ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸಲಿಲ್ಲ, ಮರು ಪರೀಕ್ಷೆ ಮಾಡಿದ್ರು, ಅದರಲ್ಲಿ ಪೇಪರ್ ಲೀಕ್ ಮಾಡಿದ್ರು. ಆಮೇಲೆ ನೀಟ್ ಅಲ್ಲದೆ CBSE ಎಕ್ಸಾಮು, ಬೇರೆ ಬೇರೆ ಎಕ್ಸಾಮ್ಗಳು, ಪದೇ ಈ ರೀತಿ ಪರೀಕ್ಷಾ ಅಕ್ರಮಗಳು, ಸರಿಯಾದ ದಕ್ಷತೆ ಇಲ್ಲದೆ ಇರುವಂತ ಒಂದು ಶಿಕ್ಷಣ ವ್ಯವಸ್ಥೆ. ಆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅಯೋಗ್ಯ ಮಂತ್ರಿ, ಅಯೋಗ್ಯ ಸಚಿವನಾಗಿ ಮುಂದುವರಿಬಾರ್ದು, ರಾಜೀನಾಮೆ ಕೊಡಬೇಕು. ಇದಕ್ಕೊಂದು ಸರಿಯಾದ ನೀತಿಯನ್ನ ಸರ್ಕಾರ ಮಾಡಬೇಕು, ಮೋದಿ ಸರ್ಕಾರ ಅಂತೇಳಿ ಮನುಷ್ಯ ಉಪವಾಸ ಮಾಡ್ತಿದ್ದಾರೆ. ಅದಕ್ಕೆ ಈ ಎಲ್ಲ ಒಂದಷ್ಟು ಏನ್ ಹೇಳ್ಬೇಕು ಇವ್ರಿಗೆ, ಈ ತಟ್ಟೆ ಹೊಡೆಯೋರಿಗೆ, ತಲೆಯಲ್ಲಿ ಮತಾಂಧತೆಯನ್ನು ತುಂಬಿಕೊಂಡಿರೋರಿಗೆ, ಮಬ್ಬು ಭಕ್ತರು ಹೇಳ್ತಾರೆ, ಅವ್ನಿಗೆ ಯಾವುದೋ ದುಡ್ಡು ಬರ್ತಾ ಇದೆ, ಅವನು ಯಾವುದೋ ವಿದೇಶಿ ಫಂಡ್ ಬರ್ತಾ ಇದೆ. ನಿಮ್ಗಳಿಗೆ ಏನ್ ಹೇಳ್ಬೇಕು? ಹೋಗಿ ಎನ್ಕ್ವೈರಿ ಮಾಡಿ. ಆ ಲಡಾಖಲ್ಲಿ ಆ ಮನುಷ್ಯ ಮಾಡಿದಿರೋ ಪ್ರಯೋಗಗಳು, ಆ ಮನುಷ್ಯ ಮಾಡಿರೋ ಹೋರಾಟಗಳು, ಮತ್ತೆ ಪ್ರತ್ಯೇಕವಾದ ಒಂದು ವಿಶೇಷ ಶಾಲೆ, ಸ್ಕೂಲು, ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತ ಕಣ್ರಿ ಅವರು. ಈ ಖಾಲಿ ಪೀಲಿ ಓಡಾಡೋ ಮನುಷ್ಯ ಅಲ್ಲ. ಈ ಪೋಲಿ ಮಾತಾಡ್ಕೊಂಡು ಏನ್ ಹೇಳ್ತಾರೆ, ಸುಮ್ಮನೆ ಪ್ರಜ್ಞೆ ಇಲ್ದಿರೋ ಬದುಕ್ತಿರುವಂತ ಮನುಷ್ಯ ಅಲ್ಲ. ಮ್ಯಾಗ್ಸೆಸೆ ಪ್ರಶಸ್ತಿ ಸುಮ್ಮನೆ ಕೊಟ್ಬಿಡ್ತಾರ? ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಪ್ರಕೃತಿಗೆ ಅದಕ್ಕೋಸ್ಕರ ಹೋರಾಟ ಮಾಡಿದ ಮನುಷ್ಯ. ಈಗ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ವಿದ್ಯಾರ್ಥಿಗಳು 21 ಜನ ಸತ್ತೋದ್ರಪ್ಪ.
21 ಜನ ಸತ್ತೋದ್ರು, ವಿದ್ಯಾರ್ಥಿಗಳು ಸತ್ತೋದ್ರು ಅನ್ನೋದಕ್ಕಿಂತ 21 ಜನ ವಿದ್ಯಾರ್ಥಿಗಳನ್ನ ಈ ಶಿಕ್ಷಣ ವ್ಯವಸ್ಥೆ ಸಾಯಿಸ್ತು ಅಂತಾನೆ ಹೇಳ್ಬೇಕು, ಕೊಲೆ ಮಾಡಿದ್ರು. ಇವತ್ತು ಪೋಷಕರು ಸೋನಮ್ ವಾಂಗ್ಚುಕ್ ಸತ್ತೋದ್ರೆ ನಮ್ಗೆ ಏನು ಅಂತ ಹೇಳಿ ಆರಾಮ ಮನೇಲಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ನಾಚಿಕೆ ಆಗ್ಬೇಕು, ನಮ್ಗೆಲ್ಲ ನಾಚಿಕೆ ಆಗ್ಬೇಕು. ಒಬ್ಬ ಮನುಷ್ಯ ಜೀವ ಬಿಡಕ್ ರೆಡಿ ಇದ್ದಾನೆ ಈ ವ್ಯವಸ್ಥೆಗೋಸ್ಕರ, ವ್ಯವಸ್ಥೆಯ ಸುಧಾರಣೆಗೋಸ್ಕರ ಅಂತಂದ್ರೆ ನಾವು ಹೆಂಗೆ ಆರಾಮಾಗಿರಕ್ ಸಾಧ್ಯ ಹೇಳಿ? ಹೆಂಗ್ ಆರಾಮಾಗಿರಕ್ ಸಾಧ್ಯ? ನಮ್ಮ ಅಯೋಗ್ಯ ಪ್ರಧಾನಿಗೆ ಈ ದೇಶದಲ್ಲಿ ಯಾರು ಸತ್ರೇನು, ಯಾರು ನೋಡಿ, ಈ ಹಿಂದೆ ಗಂಗಾ ನದಿ ಶುದ್ಧೀಕರಣಕ್ಕೋಸ್ಕರ JD ಅಗರ್ವಾಲ್ ಅಂತ ಹೇಳಿ ಅವರು ಅಲ್ಲಿ ಮರಳು ಗಣಿಗಾರಿಕೆ ನಿಲ್ಲಿಸಿ ಆ ಗಂಗಾ ನದಿಯನ್ನ ಶುದ್ಧಗೊಳಿಸಿ ಅಂತೇಳಿ ಅವರು ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ತಲ್ಲೇನೆ ಕೆಡಿಸ್ಕೊಳ್ಳಿಲ್ಲ, ಸತ್ತೋದ್ರು. ಆಮೇಲೆ ಈ ಮನುಷ್ಯ, ಈ ಪ್ರಧಾನಿ ಅಂತ ಅನ್ಸ್ಕೊಳ್ಳೋ ಮನುಷ್ಯ ಒಂದು ಟ್ವೀಟ್ ಹಾಕ್ಬಿಟ್ರು, ಅಯ್ಯೋ ಹೋಗ್ಬಿಟ್ಟ ಅಂತೇನೋ ಅನ್ನೋ ಅರ್ಥದಲ್ಲಿ. ನಾಳೆ ಸೋನಮ್ ಏನಾದ್ರು ಅವ್ರು ಹೋಗ್ಬಾರ್ದು ಅಂತ ಅಮೂಲ್ಯ ಜೀವಗಳು ಬದುಕಬೇಕು, ಇದನ್ನೇ ಮಾಡ್ತಾರೆ. ಆ ವಿದೇಶಕ್ಕೆ ಹೋಗಿ ಅಲ್ಲಿ ಶೋಕಿ ಮಾಡ್ಕೊಂಡು ಮಾಡೋದ್ರ ಬದಲಾಗಿ ನನ್ನ ದೇಶದಲ್ಲಿ ಒಬ್ಬ ಅತ್ಯಮೂಲ್ಯವಾದ ಜೀವ, ಜನಪರವಾದ ಜೀವ, ಮಾನವೀಯ ಜೀವ ಉಪವಾಸ ಮಾಡ್ತಾ ಇದೆ, ಒದ್ದಾಡ್ತಾ ಇದೆ, ಲಕ್ಷಾಂತರ ಜನರು ಒಂದು ಒಳ್ಳೆ ವ್ಯವಸ್ಥೆಗೋಸ್ಕರ ನಿರೀಕ್ಷೆ ಮಾಡ್ತಿದ್ದಾರೆ ಅಂತೇಳಿ ಹೋಗಿ ಮಾತಾಡೋ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ, ಈ ದೇಶದ ಪ್ರಧಾನಿ ಅಂತ ಇವ್ರು. ಇಂಥ ಅಯೋಗ್ಯರನ್ನೆಲ್ಲ ತಂದು ದೇಶದ ಪ್ರಧಾನಿ ಮಾಡ್ತೀವಲ್ಲ, ನಮಗೆ ಅದಕ್ಕೆ ಹೇಳೋದು, ಒಳ್ಳೆ ಶಿಕ್ಷಣ ಪಡೆದಿರಲ್ಲ, ಶಿಕ್ಷಣ ಇಲ್ಲ ಅಂದಮೇಲೆ ಶಿಕ್ಷಣದ ಬಗ್ಗೆ ಏನ್ ಗೊತ್ತಿರುತ್ತೆ? ವಿದ್ಯಾರ್ಥಿಗಳ ಸಂಕಟ ಹೆಂಗ್ ಅರ್ಥ ಆಗುತ್ತೆ? ಅಲ್ಲೆಲ್ಲೆಲ್ಲೋ ಸುತ್ತರಿಯನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೂರ್ಸ್ಬಿಟ್ರೆ ಇನ್ನೇನ್ ಮಾಡ್ತಾರೆ? ಆಡಿದ್ದೆ ಆಟ, ಊಡಿದ್ದೆ ಲಗ್ಗೆ ಅಂತ. ನಿಜಕ್ಕೂ ಬೇಸರ ಆಗುತ್ತೆ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಇಂಥ ಕೆಟ್ಟ, ಇಂಥ ಸಂವೇದನೆ ಇಲ್ದಿರೋ ಪ್ರಧಾನಿ ನಾವು ನೋಡೇ ಇಲ್ಲ ಅಂತ. ಕನಿಷ್ಠ ಒಂದು ಸೌಜನ್ಯಕ್ಕೋಸ್ಕರನಾದ್ರೂ ತಮ್ಮ ಪಕ್ಷದ ಅಂದ್ರೆ ತಮ್ಮ ಸರ್ಕಾರದ ಪರವಾಗಿ ಯಾರನ್ನಾದ್ರೂ ಕಳಿಸಿ ಒಂದು ಮಾತುಕತೆ ಮಾಡಿಸುವಂತ ಸಂವೇದನೆ ಇಲ್ಲ ಈ ಮನುಷ್ಯನಿಗೆ ಅಂತಂದ್ರೆ ಇವ್ರೆಲ್ಲ ಇವರು ನರೇಂದ್ರ ಮೋದಿ ಅವರೇ, ನೀನೇನ್ ಶಾಶ್ವತವಾಗಿ ಬದುಕಿರ್ತೀಯಾ? ಅಥವಾ ನಿಮ್ಮ ಬಿಜೆಪಿ ಸರ್ಕಾರ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುತ್ತಾ? ಚೇಂಜ್ ಆಗ್ಲೇಬೇಕಲ್ವಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ವಲ್ಲ. ಕೊನೆಯ ಪಕ್ಷ ಸ್ಪಂದಿಸೋ ಕೆಲಸವನ್ನ ಮಾಡದೇ ಇದ್ರೆ ನೀವುಗಳು ಏನ್ರಯ್ಯ, ನೀವು ಮನುಷ್ಯರ? ಬಹಳ ಬೇಸರ ಆಗತ್ತೆ ನೋಡಿ. ಅದಕ್ಕೆ ಹೇಳೋದು, ಅಧಿಕಾರಕ್ಕೆ ಎಂಥವ್ರನ್ನ ತರಬೇಕು ಅನ್ನೋದು ಇಂಥ ಸಂದರ್ಭದಲ್ಲೇ ಗೊತ್ತಾಗೋದು. ಒಬ್ಬ ಒಳ್ಳೆ ವಿಚಾರವಂತನ್ನ, ಒಬ್ಬ ಒಳ್ಳೆ ಮಾನವೀಯ ವ್ಯಕ್ತಿಯನ್ನ, ಒಬ್ಬ ಒಳ್ಳೆ ಎಜುಕೇಟೆಡ್ ಇರೋ ಮನುಷ್ಯನ, ಒಬ್ಬ ಒಳ್ಳೆ ದಕ್ಷತೆ ಇರೋ ಮನುಷ್ಯನ, ಒಬ್ಬ ಒಳ್ಳೆ ವೈಚಾರಿಕತೆ ಪ್ರಜ್ಞಾವಂತಿಕೆ ಇರೋ ಮನುಷ್ಯನನ್ನ ಆರಿಸಿ ಕಳಿಸದೆ ದಡ್ಡ ಶಿಖಾಮಣಿಗಳನ್ನೆಲ್ಲ ತಂದು ಕೂರಿಸ್ಬಿಟ್ರೆ ಇನ್ನೇನ್ ಮಾಡ್ತಾರೆ? ಅವ್ರಿಗೆ ತೋಚದಂಗೆ ಮಾಡ್ತಾರೆ, ಅಷ್ಟೇ ಆಗ್ತಾರೆ. ಸೊ ಈಗ ನ್ಯಾಯಾಲಯ ಹೇಳಿದೆ, ಹೆಂಗಾದ್ರೂ ಮಾಡಿ ಕೇಂದ್ರ ಸರ್ಕಾರ ಅವ್ರನ್ನ ಉಳಿಸ್ಕೋಬೇಕಾಗಿದೆ, ಜೀವ ಅಮೂಲ್ಯ ಅಂತ ಹೇಳಿ. ಮತ್ತೆ ಜುಲೈ 20ಕ್ಕೆ ಸಂಸತ್ ಚಲೋ ಏನೋ ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಜ್ಞಾವಂತರು, ಪಾಪ ಮನುಷ್ಯ ಬದುಕಲಿ, ಒಳ್ಳೆ ಮನುಷ್ಯ, ಒಳ್ಳೆ ಜನರಿಗೋಸ್ಕರ ಬದುಕ್ತಿರೋ ಮನುಷ್ಯ, ಒಳ್ಳೆ ಸಾಧನೆ ಮಾಡಿರುವಂತ ವ್ಯಕ್ತಿ ಅಂತೇಳಿ ಎಲ್ಲ ತುಡಿತಾ ಇದ್ದಾರೆ. ನನ್ಗನ್ಸುತ್ತೆ ನಾಳೆ ಸತ್ತೋದ್ಮೇಲೆ ರಿಪ್ಪು ಇವ್ರು ಬದುಕಬೇಕಾಗಿತ್ತು ಅಂತ ಹೇಳಿ ಬಾಯ್ ಬಡ್ಕೊಳ್ಳೋ ಬದಲಾಗಿ ಈಗ ಇರುವಂತ ವ್ಯಕ್ತಿಯ ಆಗ್ರಹಕ್ಕೆ ನಾವು ಕೂಡ ಒಂದು ಕೈ ಜೋಡಿಸೋ ಪ್ರಯತ್ನವನ್ನ ಮಾಡಿದ್ರೆ ನಾವು ಕೂಡ ಸತ್ತ ಪ್ರಜೆಗಳಾಗಲ್ಲ, ಸತ್ ಪ್ರಜೆಗಳಾಗ್ತೀವಿ. ಇಲ್ಲ ಅಂದ್ರೆ ಅವ್ರು ಆಟ ಆಡಿಸ್ತಾರೆ. ಅದೇ ಒಂದು ವೈದ್ಯ ಇಲ್ಲ. ಮೋದಿ ಮಾಡೋದೇನು ಅಂದ್ರೆ ಪಲ್ಟಿ ಹೊಡಿಯೋ ಮಂಗಣ್ಣ ಅಂದ್ರೆ ಪಲ್ಟಿ ಹೊಡಿಯೋದು, ಲಾಗ ಹೊಡಿಯೋ ಮಂಗಣ್ಣ ಅಂದ್ರೆ ಲಾಗ ಹೊಡಿಯೋದು, ಹಂಗೆ ಹೇಳ್ಕೊಂಡು ಪಲ್ಟಿ ಲಾಗ ಹೊಡ್ಕೊಂಡು ಹೋಗ್ತಿರೋದು. ಅಲ್ಲಿಗೆ ದೇಶದ ಕತೆ ಮುಗ್ದೋಯ್ತು. ಸೊ ಪ್ರಜ್ಞಾವಂತಿಕೆನ ರೂಢಿಸ್ಕೊಳ್ಳೋಣ, ಸೋನಮ್ ವಾಂಗ್ಚುಕ್ ಅವರು ನಾವು ಉಳಿಸ್ಕೊಳ್ಳೋಣ. ಇಂಥವ್ರು ಬೇಕು. ಯಾಕಂದ್ರೆ ಅವರು ಬದುಕನ್ನ ಸಮಾಜಕ್ಕೋಸ್ಕರ ಅರ್ಪಿಸಿರೋರು. ಕೆಲವರು ಬದುಕನ್ನ ವಿದೇಶಕ್ಕೆ ಸುತ್ತೋದಕ್ಕೆ ಮತ್ತೆ ಶೋಕಿ ಮಾಡಕ್ಕೆ. ಯಾಕಂದ್ರೆ ಮೋದಿ ಅವ್ರಿಗೆ ಉಪವಾಸದ ಅನುಭವ ಗೊತ್ತಿಲ್ಲ. ಯಾಕೆಂದ್ರೆ ಅಣಬೆ ತಿನ್ಕೊಂಡು ಆರಾಮಾಗಿದ್ದಾರೆ. ಉಪವಾಸ ತಾನು ಮಾಡಿದ್ರೆ ಗೊತ್ತಾಗಿರೋದು ಅದು ನೋವೇನು ಅಂತ. ಇರ್ಲಿ, ಸೊ ಒಳ್ಳೆಯ ದಿನಗಳು ಬರಲಿ, ಸೋನಮ್ ವಾಂಗ್ಚುಕ್ ಅವರು ಬದುಕಲಿ, ಅವರ ಆಗ್ರಹ ಈಡೇರಲಿ. ಹಂಗಂತೇಳಿ ನಾವು ಸುಮ್ಮನೆ ಕೂರೋದಲ್ಲ, ನಾವು ಕೂಡ ಈ ಒಂದು ಹೋರಾಟಕ್ಕೆ, ಜನಾಗ್ರಹಕ್ಕೆ ಬೆಂಬಲವನ್ನ ಸೂಚಿಸೋಣ. ನಮಸ್ಕಾರ.